ನಮಸ್ಕಾರ ಗೆಳೆಯರೆ, ಎಲ್ಲಾಗಿದ್ದೀರಾ? ವೆಲ್ಕಮ್ ಟು ಡೆಸರ್ಟ್ ಡ್ರೀಮ್ಸ್ ಕನ್ನಡ. ಡೆಸರ್ಟ್ ಡ್ರೀಮ್ಸ್ ಕನ್ನಡ ಅನ್ನೋದಕ್ಕೆ ಇವತ್ತು ನಾವು ಡೆಸರ್ಟ್ಗೆ ಬಂದ್ಬಿಟ್ಟಿದ್ವಿ. ನಾವಿವತ್ತು ದುಬೈಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಪಾಳ್ ಬಿದ್ದಿರೋ ಡೆಸರ್ಟ್ಗೆ ಬಂದಿದ್ದೀವಿ. ಯಾಕೆಂತಂದ್ರೆ ಈ ಒಂದು ಗಾಡಿನ ತೋರ್ಸೋಕೆ. ಎಸ್ ಗಾಯ್ಸ್, ದಿಸ್ ಈಸ್ ಟೆಸ್ಲಾ ಎಕ್ಸ್ಪ್ಲಾಡ್. ಸೊ ಟೆಸ್ಲಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಟೆಸ್ಲಾ ಇದು ಆಕ್ಚುಲಿ ಏನು ಎಲೆಕ್ಟ್ರಿಕಲ್ ಕಾರ್. ಇದರಲ್ಲಿ ಯಾವುದೇ ರೀತಿಯಾದ ಇಂಜಿನ್ ಇರಲ್ಲ. ಇದರಲ್ಲಿ ಜಸ್ಟ್ ಬ್ಯಾಟರಿ ಇರುತ್ತೆ, ಮೋಟರ್ ಇರುತ್ತೆ. ಇದೊಂಥರ ಡಿಫ್ರೆಂಟ್. ಎಷ್ಟೋ ಜನಕ್ಕೆ ಟೆಸ್ಲಾ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಟೆಸ್ಲಾ ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ಏನಕ್ಕೆ ಇಷ್ಟ ಆಗಬೇಕು ಅನ್ನೋದನ್ನ ನಾವು ತುಂಬಾ ಸರಳವಾಗಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪಟ್ಟಂತ ಒತ್ತಿ. ಯಾಕಂದ್ರೆ ನಮ್ಮ ಚಾನಲ್ ನೀವು ನೋಡೋ ಕಾಂಟೆಂಟ್ಗಳು ಎಲ್ಲೂ ನೋಡೋಕ್ಕಾಗಲ್ಲ. ಹೌದಾ ಮಗ? ಎಸ್ ಗಾಯ್ಸ್, ಇವತ್ತು ಈ ಟೆಸ್ಲಾ ಇಂಟೀರಿಯರು, ಎಕ್ಸ್ಟೀರಿಯರು, ಫೀಚರ್ಸ್ಗಳು ಇದನ್ನ ಓಡಿಸೋಣ. ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಕಾರ್ ಆಯ್ತಾ. ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಇವಿ. ಅಂದ್ರೆ 0 to 100 ಕಿಲೋಮೀಟರ್ ಸ್ಪೀಡ್ ಹೋಗೋಕ್ಕೆ ಈ ಕಾರಿಗೆ ಬೇಕಾಗಿರೋದು ಕೇವಲ 2 ಸೆಕೆಂಡ್, ಈವನ್ ಅಂಡರ್ 2 ಸೆಕೆಂಡ್ಸ್. ಸೊ ಹೌದಾ, ನಿಜನಾ? ಅದನ್ನು ಕೂಡ ಟ್ರೈ ಮಾಡೋಣ, ಓಡಿಸೋಣ. ಇದರಲ್ಲಿ ತುಂಬಾ ಡಿಫ್ರೆಂಟ್ ಮೋಡ್ಗಳಿದಾವೆ. ನಾನಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಈ ಗಾಡಿನ ಓಡಿಸೋಕ್ಕೆ. ಈ ಟೆಸ್ಲಾ ಡಿಸೈನ್ ಮಾತ್ರ ಸಖತ್ತಾಗಿದೆ. ಈ ಒಂದು ಏರೋಡೈನಮಿಕ್ ನೋಡ್ಬಿಡು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಸೊ ಇದು ತುಂಬಾ ಸ್ಪೀಡ್ ಹೋಗ್ಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯಾದ ಡ್ರಾಗ್ ಇರಬಾರ್ದು ಅಂದ್ಬಿಟ್ಟು ಈ ತರ ಒಂದು ಡಿಸೈನ್ ಮಾಡಿದ್ದಾರೆ. ಈ ಟೈರ್ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮಗೆ 19 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಹಿಂದ್ಗಡೆ 21 ಇಂಚ್ ವೀಲ್ ಸಿಗುತ್ತೆ. ಬಟ್ ಈ ಒಂದು ರಿಮ್ ನೋಡಿ, ಇದೆಲ್ಲ ಆಕ್ಚುಲಿ ಪ್ಲಾಸ್ಟಿಕ್, ಬಟ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಲ್ಲಿ ಇದೆಲ್ಲ. ಇವನ್ ಟೈರು ಮತ್ತೆ ಇದು ಸಖತ್ತಾಗಿ ಕಾಣುತ್ತೆ, ಒಂಥರ ಫಿಕ್ಸ್ ಆಗಿ ಕಾಣುತ್ತೆ. ಅಂಡ್ ಪೇಂಟಿಂಗ್ ಆಲ್ಸೋ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಸೊ ಈ ಪೇಂಟಿಂಗ್ ನೋಡ್ತೀರಾ ನಿಮಗೆ ನಾರ್ಮಲ್ ವೈಟ್ ಪೇಂಟ್ ಅಂತ ಅನ್ಸ್ಬೋದು, ಬಟ್ ಆಕ್ಚುಲಿ ಇದು ಪರ್ಲ್ ವೈಟ್. ಸೊ ಏನಂತಂದ್ರೆ ಇದೊಳಗಡೆ ಸ್ಮಾಲ್ ಪರ್ಲ್ ಹಾಕಿರ್ತಾರೆ, ಅಂದ್ರೆ ನಿಜವಾದ ಪರ್ಲ್ ಅಲ್ಲ. ಆ ತರ ಒಂದು ಎಫೆಕ್ಟ್ ಕೊಡುತ್ತೆ, ಒಂಥರ ಶೈನಿ ಆಗಿರುತ್ತೆ. ಅಂಡ್ ಹೆಡ್ ಲ್ಯಾಂಪ್ ಕೂಡ ತುಂಬಾ ಸ್ಲೀಕ್ ಆಗಿದೆ. ಯಾಕೆ ನೋಡ್ಬೋದು ನೀವು ಇಲ್ಲಿ. ಮುಂದೆ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಗ್ರಿಲ್ ಸಿಗಲ್ಲ ನಾರ್ಮಲ್ ವೆಹಿಕಲ್ ತರ. ಅಫ್ಕೋರ್ಸ್ ನಾರ್ಮಲ್ ವೆಹಿಕಲ್ಗೆ ಇಂಜಿನ್ ಇರುತ್ತೆ ಮುಂದ್ಗಡೆ. ಸೊ ಅದನ್ನ ಕೂಲ್ ಮಾಡೋಕ್ಕೆ ಈ ಗ್ರಿಲ್ ಇಂದ ಏರ್ ಬರುತ್ತೆ, ಕೂಲ್ ಆಗುತ್ತೆ. ಬಟ್ ಹವರ್ ಇದರಲ್ಲಿರೋ ಎಲೆಕ್ಟ್ರಿಕಲ್ ಮೋಟರು ಮತ್ತೆ ಬ್ಯಾಟ್ರಿ ಕೂಡ ಹೀಟ್ ಆಗುತ್ತೆ. ಅದಕ್ಕೆ ಅಂತ ಹಿಂಗೊಂದು ಚಿಕ್ಕ ಗ್ರಿಲ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ, ನೋಡ್ಬೋದು ನೀವು. ಸೊ ಇದರಿಂದ ಏರ್ ಇಂಟೇಕ್ ಆಗಿಬಿಟ್ಟು ಆ ಬ್ಯಾಟ್ರಿ ಮತ್ತೆ ಆ ಮೋಟರ್ನ ಕೂಲ್ ಮಾಡುತ್ತೆ. ಸೊ ಎಕ್ಸ್ಟೀರಿಯರ್ ವೈಸ್ ವೆರಿ ಸಿಂಪಲ್. ನಿಮಗೆ ಎಲ್ಲ ಕಡೆ ಕ್ಯಾಮ್ರಾ ಕೂಡ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ. ಇದು ಆಕ್ಚುಲಿ ಈ ಕ್ಯಾಮ್ರಾ ಏನಂತಂದ್ರೆ ನೀವು ಮಿರರಲ್ಲಿ ನೀವು ಇಂಡಿಕೇಟರ್ ಲೆಫ್ಟ್ ರೈಟ್ ಹಾಕಿದಾಗ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ. ಅಂಡ್ ಮುಂದ್ಗಡೆ ಕೂಡ ನಿಮಗೆ ಕ್ಯಾಮ್ರಾ ಸಿಗುತ್ತೆ ಇಲ್ಲಿ, ನೋಡ್ಬೋದು ಇಲ್ಲಿ. ಯಾಕಂದ್ರೆ ಈ ಕ್ಯಾಮ್ರಾ ಬಂದು ಆಟೋ ಪೈಲಟ್ಗೆ ಯೂಸ್ ಆಗುತ್ತೆ. ಮತ್ತೆ ಇದರ ಸೇಫ್ಟಿ, ಬೇಸಿಕಲಿ ಇದರ ಸೇಫ್ಟಿಗೆ ಹಿಂದ್ಗಡೆ ಕೂಡ ನಿಮ್ಗೊಂದು ಕ್ಯಾಮ್ರಾ ಸಿಗುತ್ತೆ. ದೇ ಹ್ಯಾವ್ ದಿಸ್ ಕಾರ್ಬನ್ ಫೈಬರ್ ಸ್ಪಾಯ್ಲರ್. ಈ ಕಾರ್ಬನ್ ಫೈಬರ್ ಸ್ಪಾಯ್ಲರ್ ಯಾಕೆ ಗುರು ಇವರಿಗೆ ನಂಗಂತೂ ಅರ್ಥ ಆಗ್ತಿಲ್ಲ. ಅಫ್ಕೋರ್ಸ್ ಯಾಕಂದ್ರೆ ಇದು ತುಂಬಾ ಸ್ಪೀಡ್ ಹೋಗುತ್ತಲ್ಲ ಅದಕ್ಕೋಸ್ಕರ. ಅಂಡ್ ಚಾರ್ಜ್ ಎಲ್ಲಿ ಮಾಡ್ಕೊಳ್ಳೋದು ಅಂತಂದ್ರೆ ಇಲ್ಲೇ ಚಾರ್ಜ್ ಮಾಡೋದು. ಸೊ ನೀವು ಚಾರ್ಜ್ ಕೇಬಲ್ ತಂದಿಟ್ರೆ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ಇದನ್ನ ಪುಷ್ ಮಾಡಿ ಚಾರ್ಜ್ ಮಾಡೋದು. ಸೊ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ವೆಯ್ಟ್, ಇದಕ್ಕೆ ಇಂಜಿನ್ ಇಲ್ಲ ಗುರು. ಸೊ ಬೇಸಿಕಲಿ ಇದು ಎಲೆಕ್ಟ್ರಿಕಲ್ ಮೋಟರು. ಇದರೊಳಗಡೆ 3 ಎಲೆಕ್ಟ್ರಿಕಲ್ ಮೋಟರ್ ಇದೆ. ಸೊ 3 ಎಲೆಕ್ಟ್ರಿಕಲ್ ಮೋಟರಿಂದ ಇದು 1050 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 1050 ಹಾರ್ಸ್ ಪವರ್. ಓ ಮೈ ಗಾಡ್, ದಟ್ ಈಸ್ ಟೂ ಮಚ್ ಆಕ್ಚುಲಿ. ಇದು ನನ್ನ ಪ್ರಕಾರ ಎಲ್ಲ ಕಾರಣ ಕೂಡ ಬೀಟ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಒಂದ್ಸಲ ನೀವು ಚಾರ್ಜ್ ಮಾಡಿದ್ರೆ ಇದು ಒಂದು 550 570 ಕಿಲೋಮೀಟರ್ ನಿಮಗೆ ರೇಂಜ್ ಕೊಡುತ್ತೆ. ಆದರೆ ನೀವು ಇದನ್ನ ಲಾಂಚ್ ಮಾಡಲು ಓಡಿಸಿದ್ರೆ ಅಥವಾ ಸ್ಪೀಡ್ ಓಡಿಸಿದ್ರೆ ಅದ್ರ ಬ್ಯಾಟ್ರಿ ಸ್ವಲ್ಪ ಬೇಗ ಡೌನ್ ಆಗುತ್ತೆ. ಟೆಸ್ಲಾ ಹೇಳೋ ಪ್ರಕಾರ ಇದು 0 to 100 ವಿತಿನ್ 2 ಸೆಕೆಂಡ್ಸ್ ರೀಚ್ ಆಗುತ್ತಂತೆ. ಇದು ಎಷ್ಟು ಸತಿ ಅಂತ ನಾವು ಇವತ್ತು ಟ್ರೈ ಮಾಡೇ ಬಿಡೋಣ. ಎಸ್ ಗಾಯ್ಸ್, ಇವತ್ತು ನಾವು ಈ ಗಾಡಿಯಲ್ಲಿ ನಾವು ಲಾಂಚ್ ಮೋಡ್ನ ಟ್ರೈ ಮಾಡ್ತಾ ಇದ್ದೀವಿ. ನನಗಂತೂ ತುಂಬಾ ಭಯ ಆಗ್ತದೆ. ಯಾಕಂದ್ರೆ 0 to 100 ವಿತಿನ್ 2 ಸೆಕೆಂಡ್ಸ್ ಅಂದ್ರೆ ಲೈಕ್ ಹಿಂಗ ಅನ್ನಷ್ಟಿಗೆ 0 to 100 ಕಿಲೋಮೀಟರ್ಸ್. ಬಟ್ ಐ ಡೋಂಟ್ ನೋ. ಇದು ಅವಲೇ ಹೇಳ್ದಾಗ ಇದು ಟೆಸ್ಲಾ ಮಾಡೆಲ್ ಎಸ್ ಪ್ಲಾಡ್. ಇದು ನಾರ್ಮಲ್ ಮಾಡೆಲ್ ಎಸ್ ಅಲ್ಲ, ಎಸ್ ಪ್ಲಾಡ್. ಸೊ ಯಾವುದೇ ಒಂದು ಟೆಸ್ಲಾದಲ್ಲಿ ಈ ತರ ಒಂದು ಸಿಂಬಲ್ ಇತ್ತು ಅಂತಂದ್ರೆ ಇದು ಪ್ಲಾಡ್ ಸಿಂಬಲ್ ಅಂತ. ಯಾಕಂದ್ರೆ ಇದೊಂಥರ ಅದು ಹೇಳ್ತೀವಿ, ಸಿಂಬಲ್ ಬಗ್ಗೆ ಹೇಳ್ತೀವಿ. ಅಂಡ್ ಇದು ತುಂಬಾನೇ ಒನ್ ಆಫ್ ದ ಫಾಸ್ಟೆಸ್ಟ್ ಇವಿ ಗಾಯ್ಸ್. ಈವನ್ ಲ್ಯಾಂಬೋರ್ಗಿನಿ ಕೂಡ ಇದು ಬೀಟ್ ಮಾಡುತ್ತೆ, ಅಷ್ಟು ಫಾಸ್ಟ್ ಇದೆ ಆಕ್ಚುಲಿ. ಅಂಡ್ ತುಂಬಾನೇ ಫ್ಯೂಚರ್ ಇದೆ ಒಳಗಡೆ. ಸೊ ಬನ್ನಿ ಒಳಗಡೆ ಹೋಗ್ಬೇಕು ಅಂತಂದ್ರೆ ನಿಮಗೆ ಇಲ್ಲೊಂದು ಬಾರ್ ಸಿಗುತ್ತೆ ಅಷ್ಟೇ, ಹ್ಯಾಂಡಲ್ ಬಾರ್. ಬಟ್ ಇದೊಂಥರ ಡಿಸೈನ್ ತರ ಇದೆ. ಬಟ್ ಹೆಂಗೆ ಓಪನ್ ಮಾಡೋದು ಅಂತಂದ್ರೆ ಟೆಸ್ಲಾನ ಕೀ ಇದೆ. ದಿಸ್ ಈಸ್ ದ ಟೆಸ್ಲಾ ಮಾಡೆಲ್ ಕೀ ಗಾಯ್ಸ್. ದಿಸ್ ಈಸ್ ದ ಟೆಸ್ಲಾ ಕೀ ಗಾಯ್ಸ್. ಒಳ್ಳೆ ATM ಕಾರ್ಡ್ ತರ ಇದೆ ಟೆಸ್ಲಾ ಕೀ. ಸೊ ಇದನ್ನ ನೀವು ಆಕ್ಚುಲಿ ಇಲ್ಲಿ ಕಾಣ್ತಿಲ್ಲ, ಇದು ಕೂಡ ಕ್ಯಾಮ್ರಾ ಇದೆ. ಇದನ್ನ ಟ್ಯಾಪ್ ಮಾಡೋಕೆ ನೀವು ಟ್ಯಾಪ್ ಮಾಡಿದಷ್ಟು ಡೋರ್ ಓಪನ್ ಆಗುತ್ತೆ.
ಸೊ ವೆರಿ ವೆರಿ ಸಿಂಪಲ್. ಬಟ್ ಒಳಗಡೆ ಇರೋ ಫ್ಯೂಚರ್ಗಳು ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಸೊ ಇನ್ನೊಮ್ಮೆ ಹೇಳ್ತೀನಿ, ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ, ಇಂಥ ಕಂಟೆಂಟ್ ಕೊಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳಗಡೆ ಬಂದ ತಕ್ಷಣ ನಿಮಗೆ ಫಸ್ಟ್ ಅಬ್ಸರ್ವ್ ಮಾಡೋದೇ ನೀವು ಇದನ್ನು ಏನು ಗುರು ಇದು ಹಿಂಗಿದೆ, ಇದು ಸ್ಟೇರಿಂಗ್ ಥರನೇ ಕಾಣ್ತಿಲ್ಲ ನಿಮಗೆ ಅಂತ ಅನ್ಸ್ಬೋದು. ಆ್ಯಕ್ಚುಲಿ ಇದು ಯೋಗ್ ಸ್ಟೇರಿಂಗ್ ಅಂತ ಕರೀತಾರೆ. ಸೊ ಏನಕ್ಕೆ ಈ ಥರ ಸ್ಟೇರಿಂಗ್ ಮಾಡಿದ್ದಾರೆ ಅಂದರೆ ದೇರ್ ಆರ್ ಮೆನಿ ರೀಸನ್ಸ್. ಸೊ ಫಸ್ಟ್ ರೀಸನ್ ಬಂದುಬಿಟ್ಟು ಇಲ್ಲಿ ಈ ಸ್ಟೇರಿಂಗ್ ಅರ್ಧ ಇರೋದ್ರಿಂದ ನಿಮಗೆ ಈ ಡಿಸ್ಪ್ಲೇ ತುಂಬ ನೀಟಾಗಿ ಕಾಣುತ್ತೆ. ಇನ್ಫಾರ್ಮೇಷನ್ ಫಾರ್ ಎಕ್ಸಾಂಪಲ್ ಕಿಲೋಮೀಟರ್ಸ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀರಾ ಅಥವಾ ಬೇಸಿಕ್ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು. ಸೆಕೆಂಡ್ ಬಂದು ಇದನ್ನು ನೀವು ಸ್ಪೀಡಲ್ಲಿ ಹೋಗಬೇಕಾದ್ರೆ ಈ ಥರ ಯೋಗಿದ್ರೆ ತುಂಬ ಕಂಟ್ರೋಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ನಾನು ಇದನ್ನು ಓಡಿಸಿದಾಗ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ ಅಫ್ಕೋರ್ಸ್ ಇದು ಲಾಂಗ್ ಜರ್ನಿಲಿ ಅಥವಾ ಹೈವೇಲಿ ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಬಟ್ ಚಿಕ್ಕ ಪುಟ್ಟ ರೌಂಡ್ ಅಬೌಟಲ್ಲಿ ಚಿಕ್ಕ ಪುಟ್ಟ ಟರ್ನಿಂಗಲ್ಲಿ ನಿಮಗೆ ಟರ್ನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಜರ್ನಲಿ ನಾವು ಇಲ್ಲಿ ರೌಂಡ್ ಸ್ಟೀರಿಂಗ್ ನೋಡ್ತೀವಿ, ನಾವು ಇಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತೀವಿ. ಬಟ್ ಇಲ್ಲಿ ಆ ಥರ ಇಲ್ಲ. ಸೊ ಇಟ್ ಈಸ್ ಕೈಂಡ್ ಆಫ್ ಡಿಫಿಕಲ್ಟ್. ಸೊ ಅಫ್ಕೋರ್ಸ್ ಇದನ್ನು ನೀವು ಓಡಿಸ್ತಾ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದ ನಿಮಗೆ ಬಟನ್ ಸಿಗಲ್ಲ, ಫಿಸಿಕಲ್ ಬಟನ್ ಇಲ್ಲ. ಬನ್ನಿ, ಇಲ್ಲಿ ಇಂಡಿಕೇಟರ್ ಆ್ಯಕ್ಚುಲಿ ಈ ದಿನ ಟಚ್ ಸ್ಕ್ರೀನ್ ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಟಚ್ ಮಾಡಬೇಕು. ಟಚ್ ಆದ ತಕ್ಷಣ ಇಂಡಿಕೇಟರ್ ಓಪನ್ ಆಗುತ್ತೆ. ಇಂಡಿಕೇಟರ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಆ ಇಂಡಿಕೇಟರ್ ಹಿಂದ್ಗಡೆ ಏನಿದೆಯಲ್ಲ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾಯಿಂದ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಸೊ ಅದೇ ರೀತಿ ಇದು ವೈಪರು ನೋಡಿ, ಇಲ್ಲಿ ಒಂಥರ ಟಚ್ ಸ್ಕ್ರೀನ್ ಥರ ಇಲ್ಲಿ ನಿಮ್ಗೆ ಫಿಸಿಕಲ್ ರ್ಯಾಕರ್ ಬಟನ್ ಸಿಗುತ್ತೆ. ಸೊ ಬೇಸಿಕಲಿ ಇದರಲ್ಲಿ ನೀವು ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೋಬೋದು, ಮಿರರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಎಲ್ಲ ಮಾಡ್ಕೋಬೋದು. ಇದ್ರೊಳಗಡೆ ಎಲ್ಲ ಇದೆ ಆ್ಯಕ್ಚುಲಿ. ಸೊ ಬೇಸಿಕಲಿ ಇದು ವೈರ್ಲೆಸ್ ಚಾರ್ಜರು. ಬನ್ನಿ ಚೆಕ್ ಮಾಡೋಣ ಚಾರ್ಜ್ ಆಗುತ್ತೆ ಅಂತ. ಚಾರ್ಜ್ ಆಗ್ತಿದೆ ಗುರು, ನಿನ್ಕೊಡು. ಇದು ಚಾರ್ಜ್ ಆಗ್ತಾ ನೋಡಂತೇಳಿ. ಎರಡು ಫೋನ್ ಚಾರ್ಜ್ ಮಾಡ್ಕೋಬೋದು ಗುರು ನೀವು ನೋಡಿ. ಇದು ಚಾರ್ಜಿಂಗು. ವಾವ್ ನೀವು ಚಾರ್ಜರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಗಾಯ್ಸ್. ಇದರಲ್ಲಿ ಈ ಗಾಡಿ ತೊಗೊಂಡ್ರೆ ನೀವು ಏನೇನೋ ತೊಗೊಳಂಗಿಲ್ಲ ಆ್ಯಕ್ಚುಲಿ. ಬಟ್ ಬೇಸಿಕಲಿ ನೀವು ಈ ಕೀನ ಇಲ್ಲಿ ಇಟ್ಟಿರಲೇಬೇಕು ಓಡ್ಸೋಕ್ಕೆ. ಸೊ ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಈಗ ಸ್ಟೋರೇಜ್ ಇಯರ್. ಸೊ ಇಲ್ಲಿ ನೀವು ಕಪ್ ಹೋಲ್ಡರ್ ಸಿಗುತ್ತೆ. ಇದೆಲ್ಲ ಕಾರ್ಬನ್ ಫೈಬರ್ ಪ್ಯಾನಲ್ ಹಾಕಿದ್ದಾರೆ. ಸೊ ನೋಡಿ ಇಲ್ಲಿ ಸ್ಟೋರೇಜು, ಮತ್ತು ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಸೊ ದಟ್ಸ್ ಆ್ಯಕ್ಚುಲಿ ನೈಸ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಈ ಗಾಡೀಲಿ ಚೆಕ್ ದ ಸ್ಕ್ರೀನ್. ಏನು ಗುರು ಸ್ಕ್ರೀನ್ ಇದು, ಎಷ್ಟು ದೊಡ್ಡದಿದೆ ಗುರು ಸ್ಕ್ರೀನು. ಈ ಸ್ಕ್ರೀನಲ್ಲಿ ಎಲ್ಲ ಇದೆ ಗುರು, ಎವ್ರಿಥಿಂಗ್. ನೀವು ಏನೇನು ಅನ್ಕೊಂತೀರ ಎಲ್ಲ ಇದೆ ಸ್ಕ್ರೀನಲ್ಲಿ. ಈ ಸ್ಕ್ರೀನಲ್ಲಿ ನೀವು ಆ್ಯಕ್ಚುಲಿ ಆಪ್ರೇಟ್ ಮಾಡಬೇಕಾಗಿರೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲೊಂದು ಗ್ಲೋ ಬಾಕ್ಸ್ ಇದೆ ಆ್ಯಕ್ಚುಲಿ. ಈ ಗ್ಲೋ ಬಾಕ್ಸ್ನ ಓಪನ್ ಮಾಡೋಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ಬಟನ್ ಸಿಗಲ್ಲ. ಯಾಕಂದರೆ ನೀವು ಗ್ಲೋ ಬಾಕ್ಸ್ ಓಪನ್ ಮಾಡೋಕ್ಕಂದ್ರೆ ನಿಮಗೆ ಈ ಸ್ಕ್ರೀನ್ನ ಆಪರೇಟ್ ಮಾಡಬೇಕು. ಬನ್ನಿ ತೋರಿಸೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕಾಣ್ತೀಯಲ್ಲ ಈ ಬಟನ್, ಈ ಒಂದು ಕಾರ್ ಥರ ಶೇಪು ಐಕಾನು, ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಬೇಸಿಕ್ ಆಪ್ಷನ್ ಸಿಗುತ್ತೆ. ಸೊ ಈ ಗಾಡಿನ ಹೆಂಗೆ ಓಡಿಸೋದು, ಯಾವುದೇ ರೀತಿಯಾದ ಗೇರ್ ಇಲ್ಲ ಏನಿಲ್ಲ, ಹೆಂಗಪ್ಪ ಗಾಡಿನ ಓಡಿಸೋದು ಅಂತಂದರೆ ಎರಡು ಥರ ನೀವು ಓಡಿಸ್ಬೋದು. ಒಂದು ಈ ಕಾರ್ ಐಕಾನ್ ಇದೆಲ್ಲ, ಈ ಕಾರ್ ಬ್ರೇಕ್ನ ಪ್ರೆಸ್ ಮಾಡಿಕೊಂಡು ಈ ಕಾರ್ ಐಕಾನ್ನ ಮುಂದೆ ಮಾಡಿದ್ರೆ ಇದು ಡ್ರೈವು. ನೋಡಿ ಇದು ಡ್ರೈವು. ಬಟ್ ನೀವು ಹಿಂದೆ ಬರಬೇಕಂತಂದರೆ ಮತ್ತೆ ನೀವು ಬ್ರೇಕ್ನ ಪ್ರೆಸ್ ಮಾಡಿಕೊಂಡು ಹಿಂದೆ ಬಂದರೆ ಇದು ರಿವರ್ಸು. ಮತ್ತು ಪಾರ್ಕ್ ಮಾಡೋಕ್ಕಂತಂದರೆ ಜಸ್ಟ್ ಈ ಪಾರ್ಕ್ ಬಟನ್ ಒತ್ತಿದ್ರೆ ಪಾರ್ಕ್ ಆಯಿತು. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಸ್ಟೇರಿಂಗು ನಿಮಗೆ ಒಂಚೂರು ಹಿಂದೆ ಮುಂದೆ ಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಫ್ಲೇವರ್ ಸಿಗೋಲ್ಲ ಈ ನಿಮ್ಮ ಕಾರ್ ಥರ. ಸೊ ಇಲ್ಲಿ ಕಂಟ್ರೋಲ್ಸ್ ಅಂತ ಹೋದರೆ ಈ ಕಂಟ್ರೋಲಲ್ಲಿ ಸ್ಟೇರಿಂಗ್ ಅಂತ ಆಪ್ಷನ್ ಇದೆ. ಈ ಆಪ್ಷನ್ ಪ್ರೆಸ್ ಮಾಡ್ಕೊಂಡು ಈ ಬಟನ್ ಇದೆಯಲ್ಲ, ಈ ಒಂದು ರ್ಯಾಕರ್ ಬಟನ್ ಹಿಂದೆ ಮಾಡಿದ್ರೆ ನೋಡಿ, ಎಲ್ಲ ಆಟೋಮೇಟೆಡ್ ಗಾಯ್ಸ್. ಈವನ್ ಅದನ್ನು ಸ್ಟೇರಿಂಗ್ ಮಾತ್ರ ಅಲ್ಲ, ಈವನ್ ಮಿರರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ರೀತಿ ಆಮೇಲೆ ವಿಂಡೋ ಲಾಕ್ ಕೂಡ ಮಾಡ್ಬೋದು, ಸಸ್ಪೆನ್ಷನ್ ಮೇಲೆ ಕೆಳಗಡೆ ಮಾಡ್ಕೋಬೋದು, ಎಲ್ಲ ಇದೆ ಆ್ಯಕ್ಚುಲಿ ಇದರಲ್ಲಿ. ಎ ಸಿ ಅಂತ ಬಟನ್ ಇದೆ ಅಲ್ಲಿ. ಸೊ ಈ ಬಟನ್ ಒತ್ತಿದ್ರೆ ಈಗ ಒಂದು ಬ್ಯೂಟಿಫುಲ್ ಆಗಿ ಡಿಸ್ಪ್ಲೇ ಸಿಗುತ್ತೆ. ಸೊ ಎ ಸಿನ ನೀವು ಬರೀ ಹಿಂಗೆ ಕಂಟ್ರೋಲ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಎ ಸಿನ ಮುಂದೆ ಬರ್ತಿದೆಯಲ್ಲ, ಇದನ್ನು ನೀವು ಅಗಲ ಮಾಡ್ಕೋಬೋದು, ಚಿಕ್ಕ ಮಾಡ್ಕೋಬೋದು, ಮೇಲೆ ಮಾಡ್ಕೋಬೋದು, ಕೆಳಗಡೆ ಮಾಡ್ಕೋಬೋದು. ಎ ಸಿ ಯಾವ್ಯಾವ ಥರ ಬರಬೇಕು ಯಾವ ಥರ ಮಾಡ್ಕೋಬೋದು. ಎಲ್ಲ ಜಸ್ಟ್ ಕಂಪ್ಲೀಟ್ಲಿ ಆಟೋಮೇಟೆಡ್. ಈಗ ಇದೊಂಥರ ನಿಮ್ಮ ಐಫೋನ್ ಥರ ಇದು, ನಿಮ್ಮ ಐಫೋನಲ್ಲಿ ಅಥವಾ ನಿಮ್ಮ ಫೋನ್ ಥರ ಇದು. ನಿಮ್ಮ ಫೋನಲ್ಲಿ ಯಾವ್ಯಾವ ರೀತಿ ಆಪ್ಷನ್ಸ್ ಇರುತ್ತೋ ಎಲ್ಲ ರೀತಿಯಾದ ಆಪ್ಷನ್ಸು ಈ ಒಂದು ಗಾಡಿಲಿದೆ. ಸೊ ದೇರ್ ಇಸ್ ಅ ಮೀಡಿಯಾ ಹಿಯರ್. ಇದರಲ್ಲಿ ನೀವು ಗಾಡಿ ತೊಗೊಂಡ್ರೆ ನೆಟ್ಫ್ಲಿಕ್ಸು, ಟ್ವಿಚ್ಚು, ಯೂಟ್ಯೂಬು ಕಂಪ್ಲೀಟ್ಲಿ ಫ್ರೀ ಫಾರ್ ಲೈಫ್. ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನೋಡಿ, ಯೂಟ್ಯೂಬ್ ಎಲ್ಲ ಫ್ರೀಯಾಗಿ ಸಿಗುತ್ತೆ ನಿಮಗೆ. ನಿಮ್ಮೆಲ್ಲ ಏನು ಪೇ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಗೋ ವಿತ್ ಡೆಸರ್ಟ್ ಡ್ರೀಮ್ಸ್ ಕನ್ನಡ, ನಮ್ಮ ಯೂಟ್ಯೂಬ್ ಚಾನಲ್ ಓದಿದ್ರೆ ಡೆಸರ್ಟ್ ಡ್ರೀಮ್ಸ್ ಕನ್ನಡ ನೋಡಿ, ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇರೋ ಎಲ್ಲ ಒಂದು ವೀಡಿಯೋಸು ಬರುತ್ತೆ ಇಲ್ಲಿ. ವಾವ್, ಇಸ್ ಅಮೇಝಿಂಗ್ ಗಾಯ್ಸ್, ದಿಸ್ ಇಸ್ ರಿಯಲಿ ಅಮೇಝಿಂಗ್. ನಾನಂತೂ ಒಂಥರ ಸೈಕ್ ಈ ಗಾಡಿ ನೋಡ್ಬಿಟ್ರೆ. ಬಟ್ ಇದರಲ್ಲಿ ಒಂದು ಕ್ರೇಜಿ ಥಿಂಗು ನನಗೆ ಶಾಕ್ ಆಗಿಬಿಡ್ತು. ಇಲ್ಲಿ ರೊಮ್ಯಾನ್ಸ್ ಅಂತ ಒಂದು ಜಾಗ ಇದೆ ಆಯಿತಾ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಮುಂದೆ ಫೈರ್ ವರ್ಕ್ ಆದಂಗೆ ಇರುತ್ತೆ. ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ಕೊಂಡು ಥರ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಈವನ್ ಇಲ್ಲಿಂದ ವಾತಾವರಣ ಕೂಡ ಸ್ವಲ್ಪ ಬೆಚ್ಚಗಾಗುತ್ತೆ. ಚಳಿಗಾಲದಲ್ಲಿ ಯಾವ ಥರ ಸೌಂಡ್ ಬರುತ್ತೋ, ಬೆಂಕಿ ಸೌಂಡು ಅದೇ ಥರ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಸ್ಮೆಲ್ ಕೂಡ ವುಡ್ ಥರ ಸ್ಮೆಲ್ ಬರ್ತಾಯಿದೆ ನನಗೆ ಅಲ್ಲ, ವುಡ್ ಸ್ಮೆಲ್ ಬರ್ತಿದೆಯಲ್ಲ.
ಆ ಸ್ಮೆಲ್ ಸ್ಯಾಂಡಲ್ವುಡ್ ತರ, ಬಟ್ ಸ್ಯಾಂಡಲ್ವುಡ್ ಅಲ್ಲ. ಬಟ್ ಇದು ಹೆಂಗೆ ಇದು ನಂಗಂತ ಅರ್ಥ ಆಗ್ತಿಲ್ಲ ಆ ಸ್ಮೆಲ್. ಎಲಾನ್ ಮಸ್ಕ್ನ ಕೇಳ್ಬೇಕು ನೀನು ಹೆಂಗೆ. ಬಟ್ ಇಲ್ಲೆಲ್ಲ ಇಲ್ಲಿಂದ ಬರ್ತಿದೆ. ಬಟ್ ಯಾರಿಗಾರು ಗೊತ್ತಾಯ್ತಾ ಕಮೆಂಟ್ ಅಲ್ಲಿ? ನಂಗಂತೂ ನಿಜ ಗೊತ್ತಿಲ್ಲ. ಯಾರು ಗೊತ್ತಿದ್ರೆ ದಯವಿಟ್ಟು ಹೇಳಿ. ಇಲ್ಲ ನಿಮ್ದು ಕೂಡ ಬರ್ಬೋದು ಗುರುದಲ್ಲಿ. ಹಿಂದ್ಗಡೆ ಕೂಡ ವೆರಿ 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 ಸಿಂಪಲ್ಲು. ಸೊ ನಿಮಗೆ ಹಿಂದ್ಗಡೆ ಒಂದು ಡಿಸ್ಪ್ಲೇ ಸಿಗುತ್ತೆ ಇಲ್ಲೊಂದು. ಸೊ ಇಲ್ಲಿ ನೋಡಿ, ಅಲ್ಲೊಂದು ದೊಡ್ಡ ಡಿಸ್ಪ್ಲೇ, ಇಲ್ಲೊಂದು ಚಿಕ್ಕ ಡಿಸ್ಪ್ಲೇ. ಓಯ್ ಡಾಕ್ಟ್ರ್ ಬೋಲ್ ಇದಾರಲ್ಲಪ್ಪ ಇದರಲ್ಲಿ. ಸೂಪರ್ ಸೂಪರ್. ಸೊ ಈ ಥರ ಪ್ಯಾಸೆಂಜರ್ ಕೂಡ ಇದರಲ್ಲಿ ಏನೋ ಟಿ ವಿ ಎಲ್ಲ ನೋಡಿಕೊಂಡು ಹೋಗ್ಬೋದು. ಬಟ್ ಸೀಟ್ ಮಾತ್ರ ತುಂಬ ಕಂಫಿ ಆಗಿದೆ ಗಾಯ್ಸ್. ನೋಡಿ, ಕಂಪ್ಲೀಟ್ಲಿ ಫುಲ್ ದೊಡ್ಡ 3 ರೂಫ್ ಸಿಗುತ್ತೆ ಇದರಲ್ಲಿ. ಸೊ ಡೋರ್ ಓಪನ್ ಮಾಡಿದಂಗೆ ಇಲ್ಲ ಒಂದು ಬಟನ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಗೆಟ್ ಡೌನ್ ಆಫ್ ದಿಸ್ ಡೋರ್ ಆಫ್ ದಿಸ್ ಕಾರ್. ಆ ಸಿಂಪಲ್ ಆಸ್ ದಟ್. ವಾವ್, ಇದನ್ನು ಓಡಿಸೋದು ಒಂಥರ ಮಜಾ ಕೊಡುತ್ತೆ, ಒಂಥರ ಮಜಾ ಕೊಡಲ್ಲ. ಓಕೆ, ನೆಕ್ಸ್ಟ್ ಡ್ರೈವ್. ವಾವ್, ಸ್ಲೋ ಸ್ಪೀಡಲ್ಲಿ ಸ್ಟೇರಿಂಗು ತುಂಬಾ ಅನ್ಕಂಫರ್ಟಬಲ್ಲು. ಬಟ್ ಯಾ ನೋ ಪ್ರಾಬ್ಲಮ್. ನಾನಂತೂ ಭಯ ಆಗ್ತದೆ. ನಿಂಗೆ ಹೆಂಗೆ ಅನಿಸ್ತಿದೆ? ನನಗೆ ಸಿಂಪಲ್ ಅನಿಸ್ತಿದೆ ನಿಮಗೆ? ಇಟ್ಸ್ ನಾಟ್ ದಟ್ ವಾಟ್ ಕ್ರೇಜಿ ಇಲ್ಲ. ಬಟ್ 0 to 100 ಇದಕ್ಕೆ ಲಾಂಚ್ ಮೋಡ್ನ ತೋರಿಸ್ತೀನಿ ನಿಮಗೆ. ಲಾಂಚ್ ಮೋಡ್ನ ಯಾವ ಥರ ಇದನ್ನು ಲಾಂಚ್ ಮೋಡ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಂತ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋಗಬೇಕು. ಈ ಲಾಂಚ್ ಮೋಡ್ ಮಾಡೋಕ್ಕಿಂತ ಮುಂಚೆ ಯಾರೂ ಇರಬಾರ್ದು ಇಲ್ಲಿ. ಸೊ ಲೆಟ್ಸ್ ಸಿ ಗಾಯ್ಸ್. ಸೊ ಗಾಯ್ಸ್, ಈಗ ಲಾಂಚ್ ಕಂಟ್ರೋಲ್ ಮಾಡೋಣ. ಲಾಂಚ್ ಕಂಟ್ರೋಲ್ ಮಾಡೋಕ್ಕೆ ನೀವು ಬ್ರೇಕ್ ಮತ್ತು ಪೆಡಲ್ ಎರಡು ಒತ್ತಿಟ್ಕೊಂಡಿರಬೇಕು. ಆಮೇಲೆ ಇಲ್ಲಿ ನಿಮಗೊಂದು ಒಂಥರ ಒಂದು ಆ್ಯನಿಮೇಷನ್ ಬರುತ್ತೆ. ಸೊ ಈ ಆ್ಯನಿಮೇಷನ್ ಬಂದರೆ ಲಾಂಚ್ ಕಂಟ್ರೋಲ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ. ಸೊ ರೆಡಿನಾ ನೋಡಿ ಈಗ. Zero to 200 ಹೋಗ್ಬೇಕೀಗ. ಏನ್ ಗುರು ಇದು ಗಾಡಿ. ಅರ್ಥ ಆಯ್ತಾ ಈಗ? ಟೆಸ್ಲಾ ಹೆಂಗೆ ಅಂತ ಬೈಕ್ ಬಂತು ಹೇಳು. ಅವನಿಗೆ ಕೇಳು. ಬೈಕ್ ಬಂತಾ? ಇದು ಹೇಳು. ಬೈಕ್ ಬಂತಾ? ಬೈಕ್ ಬಂತಾ? ಎಸ್ ಎಸ್ ಅನ್ನು ಬೈಕ್ ಬಂತಾ? ಎಸ್ ಅನ್ಬೇಕು ಅಷ್ಟೇ. ಎಸ್ ಅನ್ನು ಏನೋ ಮಜಾ ಇದು. ಯಪ್ಪ ದೇವ್ರೆ ನೋಡಪ್ಪ. ಒಂದು ಸಲ ನೀವು ಡ್ರಾಸ್ಟಿಕ್ ಮೋಡ್ಗೆ ಹೋದ್ರೆ 3% ಚಾರ್ಜ್ ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಸೊ ಗಾಯ್ಸ್, ಹೇಗನ್ನಿಸ್ತು ಟೆಸ್ಲಾ? ಓ ಮೈ ಗಾಡ್, ನನಗಂತೂ ಜೀವ ಎಲ್ಲ ಬಾಯಿ ಬಂದ್ಬಿಡ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಮಗೂ ಕೂಡ ಹುಮ್ಮಸ್ಸು ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.